ಸರ್ ಸರ್ ಇವತ್ತು ನಾನು ಡಿ ಎಲ್ಲಿಗೆ ಅಪ್ಲೈ ಮಾಡಿದ್ದೆ. ಆ್ಯಕ್ಚುಲಿ ಮಧ್ಯವರ್ತಿ ಪ್ರಕಾರ ಯಾವುದೋ ಸರ್ಕಾರದ ಆಜ್ಞೆ ಪ್ರಕಾರ ನೀವಾಗಿ ಡೈರೆಕ್ಟಾಗಿ ನೀವು ಡಿ ಎಲ್ ಪಡ್ಕೊಳ್ಬೋದಂತ ಜಾಹೀರಾತುಗಳು ಮತ್ತು ಕೆಲವೊಂದು ಪತ್ರಿಕೆಯಲ್ಲಿ ನೋಡಿ ನಾನು ಇವಾಗ ಡಿ ಎಲ್ಲಿಗೆ ಅಪ್ಲೈ ಮಾಡಿ ಬಂದಿದ್ದೆ. ಸೊ ಇವತ್ತು ನಾನು ಡಿ ಎಲ್ ಮಾಡೋ ಒಂದು 100-150 ಜನ ನಿಂತಿದ್ರು. ಅದ್ರ ಹಿಂದೆ ನಾನು ನಿಂತ್ಕೊಂಡು ಬಂದಾಗ ನನ್ನ ಸರದಿ ಬಂದಾಗ ಅದರಲ್ಲಿ ಕೆಲವರಲ್ಲಿ ಅದರಲ್ಲಿ ಏನೋ ಒಂದು ಇನ್ಸಲ್ ಇತ್ತು, ಸೈನ್ ಇತ್ತು. ನನ್ನದಲ್ಲಿ ಒಂದು ಸೈನ್ ಇದ್ದಿಲ್ಲ ಅನಿಸುತ್ತೆ. ಅದನ್ನು ನೋಡ್ಬಿಟ್ಟು ನಾನು ಸೈನ್ ಇಲ್ಲ ಅಂತ ಹೇಳ್ಬಿಟ್ಟು ನಿನಗೆ ಒಳಗೆ ಬನ್ನಿ ಅಂತ ಕರೆದುಬಿಟ್ಟು ನನ್ನನ್ನು ಮಾಡೋಕ್ಕಾಗೋದಿಲ್ಲ, ನಿಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಫಾರ್ಮು. ನಾನು ಆಮೇಲೆ ಅದನ್ನು ಕೇಳೋಕೆ ಹೋದಾಗ ಇವರು ಬ್ರೋಕರ್ಗಳು ಅಂತ ಅವರ ಜೊತೆಗಿರೋ ಸಹಪಾಠಿಗಳು ನನ್ನನ್ನು ಬಂದು ಸ್ವಲ್ಪ ಅವ್ರ ಪರವಾಗಿ ಮಾತಾಡಿ ನನ್ನನ್ನು ಸಿಸ್ಟಮ್ ಇದಿಗೆ ಅದಿಂಗಿದೆ ಅಂತೆಲ್ಲ ಹೇಳ್ತಾರೆ. ಇದೇ ಥರ ನಡೀತಾ ಇದ್ರೆ ಸರ್ಕಾರಿ RTO ಆಫೀಸ್ಗಳಲ್ಲಿ ನಾವು ಸಾಮಾನ್ಯ ಜನ ಒಂದು ಡಿ ಎಲ್ಲಿಗೋಸ್ಕರ ನಾವು ಇಷ್ಟೆಲ್ಲ ಒಳಗೆ ಒಂದು ಸಿಗ್ನೇಚರ್ಗಳು ಇರಬೇಕು, ಅದಿರಬೇಕು, ಒಳಗೆ ಬ್ರೋಕರ್ದು ಸೈನ್ ಇದ್ದರೆ ಮಾತ್ರ ಇವರು ಏನು ನೋಡಲ್ಲ, ಚೆಕ್ ಮಾಡಲ್ಲ, ಡೈರೆಕ್ಟಾಗಿ ಡಿ ಎಲ್ಲಿಗೆ ಇದು ಮಾಡ್ತಾರೆ. ಬಟ್ ನಾನು ಅದ್ರ ಬಗ್ಗೆ ಏನಿಲ್ಲ, ನಿಮ್ಮ ಜಾಹೀರಾತು, ನಿಮ್ಮ ಸಿಸ್ಟಮು, ನಮ್ಮ ಸರ್ಕಾರದ ಇದು ಜಾಹೀರಾತುಗಳು ನೋಡ್ಕೊಂಡು ಇದರಿಂದ ಪ್ರಕಾರ ನಮ್ಮ ಡಿ ಎಲ್ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಆಗತ್ತಂತೇಳಿ ನಾನಿವತ್ತು ಬಂದಾಗ ನನ್ನ ಕಹಿ ಅನುಭವ ಆಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಸಾರ್ವಜನಿಕರಿಂದ ಭಾಳ ತೊಂದರೆ ಆಗ್ತಾಯಿದೆ. ಇದೊಂದು ಡಿ ಎಲ್ಲಿಗೆ ಇರ್ಬೋದು, ಬೇರೆ ಏನೇನು ನಡೀತಾ ಇಲ್ಲ ಗೊತ್ತಿಲ್ಲ. ಬಟ್ ಪ್ಲೀಸ್ ಇದಕ್ಕೋಸ್ಕರ ತಾವು ಇದನ್ನು ಗಮನಹರಿಸಿ ಇಂಥ ಸಾರ್ವಜನಿಕವಾಗಿ ನೇರವಾಗಿ ಬಂದಿರೋಂಥ ಯಾವುದೇ ಸಾರ್ವಜನಿಕನಾಗಿ ಅವನಿಗೆ ನ್ಯಾಯಯುತವಾಗಿ ಅವನಿಗೆ ಡಿ ಎಲ್ ಏನಿದೆ ಸಿಸ್ಟಮನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್.